ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಏನಂತ ಹೇಳಿದರೆ, ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ನಿಜಕ್ಕೂ ಕೂಡ ನಮ್ಮ ದೇಶದಲ್ಲಿ ವಿದ್ಯಾವಂತರಿದ್ರೋ ಅಥವಾ ಸಗಣಿ ತಿನ್ನುವಂತಹ ಬೇವರ್ಸಿಗಳಿದ್ದಿರೋ ಖಂಡಿತವಾಗಿ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ದೇಶದ ಸ್ಥಿತಿ ಯಾವ ರೀತಿಗೆ ಬಂದಿದೆ ಅಂದರೆ, ನಾವು ಏನು ಈಗ 100-200 ವರ್ಷಗಳ ಹಿಂದೆ ಗುಲಾಮರಾಗಿದ್ದು ಆ ಸ್ಥಿತಿ ಮತ್ತೆ ಬಂದಿದೆ. ಯಾವನೋ ಒಬ್ಬ ಅಮೆರಿಕದಲ್ಲಿ ಕುತ್ಕೊಂಡು ನಮ್ಮನ್ನ ಕಂಟ್ರೋಲ್ ಮಾಡುವಂಥ ಸ್ಥಿತಿಗೆ, ನಮ್ಮ ನಾಚಿಕೆಗೇಡಿನ ಸ್ಥಿತಿಗೆ ನಾವು ಬಂದಿದ್ದೀವಿ ಅಂದರೆ ನಿಜಕ್ಕೂ ಕೂಡ ನಮಗೆ ನಾವೇ ಮೆಟ್ಟು ತಗೊಂಡು ಹೊಡ್ಕೋಬೇಕು. ಈ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಯಾರನ್ನೋ ಒಬ್ಬನ್ನ ನಂಬಿಟ್ಟು ಈ ದೇಶವನ್ನು ಅವನ ಕೈಲಿ 15 ವರ್ಷಗಳ ಕಾಲ ಕೊಟ್ಟು ಇವಾಗ ಮತ್ತೆ ಬ್ರಿಟಿಷರ ಕಾಲದಲ್ಲಿ ಏನು ಆಳ್ವಿಕೆ ಮಾಡ್ತಿದ್ರೋ ಹೀಗೆ ಈಗ ಅಮೇರಿಕನ್ನರು ನಮ್ಮಲ್ಲೇ ಆಳ್ವಿಕೆ ಮಾಡ್ತಿದ್ದಾನೆ. ಅದು ಕೂಡ ಒಬ್ಬನನ್ನ ನಮ್ಮ ದೇಶದವನ್ನೇ ಇಟ್ಕೊಂಡು ನಮ್ಮನ್ನ ಆಳ್ವಿಕೆ ಮಾಡ್ತಿದ್ದಾನೆ. ಅವನು ಹೂ ಅಂದ್ರೆ ನಮಗೆ ಗ್ಯಾಸ್ ಬರುತ್ತೆ, ಅವನು ಹೂ ಅಂದ್ರೆ ನಮಗೆ ಪೆಟ್ರೋಲ್ ಬರುತ್ತೆ, ಅವನು ಹೂ ಅಂದ್ರೆ ನಮಗೆ ಡೀಸೆಲ್ ಬರುತ್ತೆ. ಅವನು ಹೂ ಅಂದ್ರೆ ನಮ್ಮ ಕತೆ ಮುಗಿತು. ನಾಳೆಯಿಂದ ಬೆಂಗಳೂರಿನಲ್ಲಿ ಎಷ್ಟು ಹೋಟೆಲ್ಗಳು ಬಂದಾಗ್ತವೋ ಖಂಡಿತವಾಗಿ ಗೊತ್ತಿಲ್ಲ. ಎಷ್ಟು ಜನ ಉಪವಾಸ ಸಾಯ್ತಾರೋ ಖಂಡಿತವಾಗಿ ಗೊತ್ತಿಲ್ಲ. ಈ ದೇಶದ GDP ಈ ರೀತಿ ಬೆಳೀತಿದೆ, ಆ ರೀತಿ ಬೆಳೀತಿದೆ ಅಂತ ಹೇಳಿ ಕೊಚ್ಕೊಳ್ಳುವಂತಹ ನಮ್ಮ ಪ್ರಧಾನಮಂತ್ರಿ ಇವತ್ತು ಅಮೆರಿಕದ ಒಬ್ಬ ಡೊನಾಲ್ಡ್ ಟ್ರಂಪ್ ಅನ್ನೋ ಒಬ್ಬ ವ್ಯಕ್ತಿಯ ಕಾಲು ಕೆಳಗಡೆ ಅವನು ಹೇಳಿದ್ದನ್ನ ಕೇಳ್ಕೊಂಡು ಬಿದ್ದಿದ್ದಾರೆ. ಅವನು ಹೇಳುವ ಮಾತಿಗೆ ಯಾವುದೇ ರೀತಿಯಾದಂತಹ ಪ್ರತ್ಯುತ್ತರವನ್ನ ಕೊಡ್ತಾ ಇಲ್ಲ. ಈ ದೇಶವನ್ನ ನಾವು ಪಾಕಿಸ್ತಾನದ ಜೊತೆಗೆ ಹೋಲಿಸ್ಕೊಂಡು ನಾವು ಮುಂದಿದ್ದೀವಿ ಅಂತ ಹೇಳಿ ಎಷ್ಟು ವರ್ಷಗಳ ಕಾಲ ಹೇಳ್ಕೊಂತ ಹೋಗ್ತೀರಾ? ಇದೇ ದೇಶವನ್ನ ಈ ಅಮೆರಿಕ, ರಷ್ಯಾ, ಚೀನಾ ಈ ದೇಶಗಳ ಜೊತೆಗೆ ಹೋಲಿಕೆ ಮಾಡ್ಕೊಂಡು ನೋಡ್ರಿ, ನೀವು ಎಷ್ಟು ಹಿಂದೆ ಇದ್ದೀರಾ ಅಂತ ಹೇಳಿ ಗೊತ್ತಾಗತ್ತೆ. ದಯವಿಟ್ಟು ಈ ದೇಶದ ಜನರು ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಹೇಳಿದ್ರೆ ನಮ್ಮ ಉಪೇಂದ್ರ ಅವರು ಮಾತಾಡುವಂತಹ ಒಂದೊಂದು ಅಕ್ಷರವನ್ನು, ಒಂದೊಂದು ಮಾತನ್ನ ಕೇಳಿಸ್ಕೊಳ್ಳಿ. ಈ ದೇಶ ಯಾವ ರೀತಿ ಸ್ಟ್ರಾಂಗ್ ಆಗಿದೆ, ಈ ದೇಶವನ್ನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ. ದಯವಿಟ್ಟು ಗುಲಾಮರಾಗಬೇಡ್ರಿ. 500ಕ್ಕೆ 1000ಕ್ಕೆ ಒಂದು ಸೀರೆಗೆ, ಒಂದೇ ಒಂದು ಕುಕ್ಕರ್ಗೆ ನಿಮ್ಮ ಮತವನ್ನ ಮಾರ್ಕೋಬೇಡಿ. ನಿಮ್ಮ ಮತ ನಿಮ್ಮ ಮನೆಯ ಹೆಣ್ಣು ಮಕ್ಕಳು, ನಿಮ್ಮ ಮಕ್ಕಳಿಗೆ ಸಮ. ನೀವು ಒಂದು ಮತ ಮಾರ್ಕೊಂಡ್ರೆ ನಿಮ್ಮ ಮಕ್ಕಳನ್ನು ಮಾರ್ಕೊಂಡ ರೀತಿ ಅವರು ಆ ಮಕ್ಕಳನ್ನಾಗಿರ್ಬೋದು, ಆ ಮತವನ್ನಾಗಿರ್ಬೋದು ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೊಳ್ತಾರೆ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಈ ಕಾಂಗ್ರೆಸ್ಸು, ಈ BJP, ಈ JDS ಇಂತಹ ಪಕ್ಷಗಳನ್ನ ಹೊರಗಡೆ ಹಾಕಿ. ಯಾಕಂದ್ರೆ ಇವರೆಲ್ಲರೂ ಕೂಡ ಜನರ ದುಡ್ಡನ್ನ ತಿಂದು ಇವರಿಗೆ ಎಲ್ಲದೂ ಕೂಡ ರೂಢಿಯಾಗಿದೆ. ಜನರನ್ನ ತುಳಿದು ಬದುಕುವ ಅಧಿಕಾರ ಇವರಿಗೆ ಸೊಕ್ಕೊಂಡ್ಬಿಟ್ಟಿದೆ. ದಯವಿಟ್ಟು ಒಳ್ಳೆಯ ಒಂದು ಪ್ರಾದೇಶಿಕ ಪಕ್ಷ ಅನ್ನೋದನ್ನು ಬಿಡು, ಇದು ಹೈಕಮಾಂಡ್ ಅನ್ನೋದನ್ನು ಬಿಟ್ಟು ದಯವಿಟ್ಟು ನಿಮಗೆ ಹೇಳ್ತೀನಿ ನಾನು, ಪ್ರಜಾಕೀಯ ಪಕ್ಷ, KRS ಪಕ್ಷ ಇವರೆಲ್ಲರೂ ಕೂಡ ಜನಗಳಿಗೋಸ್ಕರ 100,000 ಕಡೆ ಬೀದಿಗಳಲ್ಲಿ ನಿಂತು ಮಾತಾಡ್ತಿದ್ದಾರೆ. ದಯವಿಟ್ಟು ಇಂಥವರಿಗೆ ಈ ಬಾರಿ ಮತವನ್ನ ಕೊಡಿ. ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ, ಇಂತಹ ಭ್ರಷ್ಟಾಚಾರ ಮಾಡಿ ಇನ್ನೊಬ್ಬನ ಕೈಗೊಂಬೆ ಆಗಿರೋರಿಗೆ ದಯವಿಟ್ಟು ಹೊಡೆದು ಹೊರಗಡೆ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.